ಆತನು ಮಾಡಿದ ಉಪಕಾರವನ್ನು ಮರೆಯದೆ ಆತನ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಆತನ ಆರಾಧಿಸೋಣ. ನಮ್ಮ ಕೈಗಳನ್ನು ಪರಲೋಕದ ಕಡೆ ದೃಷ್ಟಿಸಿ ಪರಿಶುದ್ಧಾತ್ಮ ದೇವರೇ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ರಾಜ. ನಿನ್ನ ಉಪಕಾರಗಳನ್ನು ಒಂದು ಮರೆಯದೆ ರಾಜನೇ, ನಿನ್ನ ಕಾರ್ಯಗಳನ್ನು ಜ್ಞಾಪಿಸಿಕೊಳ್ಳುವಂತ ಜನಾಂಗವಾಗಿ ಓ ರಕ್ಷಕನೇ ಈ ದಿನವ ರಾಜ ಈ ಸ್ಥಳದಲ್ಲಿ ನಿಲ್ಲಿಸಿ ಹೋದ ಆತನು ನೀನಾಗಿದ್ದಕ್ಕಾಗಿ ಸ್ತೋತ್ರ. ಇದುವರೆಗೂ ನಡೆಸಿದ ಆತನು ನೀನಾಗಿದ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮ ದೇವರೇ ನಿಮಗೆ ಮಹಿಮೆ ರಾಜನೇ, ಮಹಿಮೆಯ ಅರಸನ ನಿಮಗೆ ವಂದನೆಗಳು ರಾಜ. ನಿಮ್ಮನ್ನು ಆರಾಧಿಸುತ್ತೇವೆ ರಾಜನೇ. ಅಪ್ಪ, ನೀನು ಮಾಡಿದ ಉಪಕಾರವನ್ನು ಮರೆಯದೆ ನಿನ್ನ ಒಂದು ಶಾಶ್ವತ ಸನ್ನಿಧಾನದಲ್ಲಿ ದೇವರೇ ನಿಮ್ಮನ್ನೇ ಹಾಡುತ್ತಾ ನಿಮ್ಮನ್ನು ಸ್ತುತಿಸುತ್ತಾ ನಾವು ಸ್ವಲ್ಪ ಹೊತ್ತನ್ನು ಆರಾಧಿಸೋಣ. ಯಾರು ಕೂಡ ಸುಮ್ಮನೆ ಇರದೆ ಆತನಿಗೆ ಸ್ತೋತ್ರ ಹೇಳೋಣ. ನಮ್ಮ ನಡೆಸಿದಂತ ಯೇಸು ಸ್ವಾಮಿ ಅವರಿಗೆ ನಾವು ಮಹಿಮೆ ಸಲ್ಲಿಸುವಂತವರಾಗಿರೋಣ. ಆತನು ಮಾಡಿದ ಉಪಕಾರದಲ್ಲಿ ಒಂದನ್ನು ಮರೆಯದೆ ಆತನನ್ನು ಜ್ಞಾಪಿಸಿಕೊಳ್ಳುವ ಎಷ್ಟೋ ಧನ್ಯರಂತ ವಾಕ್ಯದಲ್ಲಿ ಅದನ್ನು ಆರಾಧಿಸೋಣ, ಅದನ್ನು ಆರಾಧಿಸೋಣ, ಅದನ್ನು ಮಹಿಮೆ ಪಡಿಸೋಣ. ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲಿ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ, ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲಿ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಸಾಧ್ಯಗೊಳಿಸುವಂತ ದೇವರೇ, ಪರಿಶುದ್ಧನೇ ನಿಮಗೆ ವಂದನೆಗಳು ಕರ್ತನೆ. ಮಹೋನ್ನತನಾದಂತ ದೇವರೇ ನಿಮಗೆ ಮಹಿಮೆ ಸಲ್ಲಿಸುತ್ತೇವೆ ರಾಜ. ಏನಾದರೂ ಮಾಡಲಿಕ್ಕೆ ಶಕ್ತನಾಗಿರುವಂತ ದೇವರೇ, ಹೌದು ರಾಜ, ನಿನಗೆ ಮಾಡಲಿಕ್ಕೆ ಶಕ್ತನಾಗಿದೆಯಾ? ನಿನ್ನಿಂದ ಅಸಾಧ್ಯವಾದುದು ಒಂದು ಇಲ್ಲ ಅಂತ ನಾವು ನೋಡುತ್ತೇವೆ ರಾಜನೇ. ನಿಮ್ಮನ್ನು ಸ್ತುತಿಸುತ್ತೇವೆ, ನಿಮ್ಮನ್ನು ಆರಾಧಿಸುತ್ತೇವೆ
ಹೇಳುತ್ತೇವೆ, ನಿಮ್ಮನ್ನು ಘನಪಡಿಸುತ್ತೇವೆ. ಹೌದು ರಾಜನ ಸ್ಥಿರಪಡಿಸುವ ಆತನೇ, ಘನಪಡಿಸುವ ಆತನೇ, ಹೆಚ್ಚಿಸುವ ಆತನೇ, ನಿಮಗೆ ಮಹಿಮೆ ರಾಜ, ಮಹಿಮೆ ರಾಜ, ಮಹಿಮೆ ಸಲ್ಲಿಸುತ್ತೇವೆ ರಾಜನೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆತನ ಆರಾಧಿಸೋಣ, ಆತನ ಮಾಡಿದ ಉಪಕಾರವನ್ನು ಮರೆಯದೆ ಆತನ ಸ್ತುತಿಸೋಣ. ಹಾಲೆಲೂಯ, 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 ಹಾಲೆಲೂಯ. ದೇವರೇ ನಿಮಗೆ ವಂದನೆಗಳು ಕರ್ತನೆ. ಈ ಶ್ರೇಷ್ಠವಾದ ಸಮಯದಲ್ಲಿ ದೇವರೇ ನಾವು ನಿಮ್ಮನ್ನು ಜ್ಞಾಪಿಸಿಕೊಳ್ಳುತ್ತೇವಪ್ಪ. ನಿನ್ನ ಉಪಕಾರವನ್ನು ಮರೆಯದಂತೆ ನಿನ್ನ ಸಾನ್ನಿಧ್ಯದಲ್ಲಿ ದೇವರೇ ನಿನ್ನ ಒಂದು ಕಾರ್ಯಗಳನ್ನು ವರ್ಣಿಸುತ್ತಾ ನಿನ್ನ ಉಪಕಾರಗಳನ್ನು ಮರೆಯದೆ ನಮ್ಮ ದೇಶದ ಮೇಲೆ ಇಟ್ಟಂತ ನಿನ್ನ ಕೃಪೆಗಾಗಿ ಸ್ತೋತ್ರ ರಾಜ. ನಮ್ಮ ರಾಜ್ಯದ ಮೇಲೆ ಇಟ್ಟಂತ ನಿನ್ನ ಕೃಪೆಗಾಗಿ ಸ್ತೋತ್ರ ರಾಜ. ನಮ್ಮ ಈ ಒಂದು ಜಿಲ್ಲೆಗಾಗಿ ನಾವು ಪ್ರಾರ್ಥಿಸಲು ದೇವರೇ, ಈ ಮಂಡ್ಯ ಜಿಲ್ಲೆಗಾಗಿ ನಾವು ಪ್ರಾರ್ಥಿಸಲು ದೇವರೇ, ಒಡಕಿನಲ್ಲಿಯೂ ಬಲಹೀನದಲ್ಲಿಯೂ ಶೋಧನೆಯಲ್ಲಿಯೂ ರಾಜನೇ ನಾವು ಪ್ರಾರ್ಥಿಸುವಂತ ಜನಾಂಗವಾಗಿ ಎಬ್ಬಿಸಿದೆಯ ರಾಜ. ಈ ಒಂದು ಕಠಿಣವಾದಂತಹ ಸಮಯದಲ್ಲಿ ರಾಜನೇ, ಈ ಕ್ಲಿಷ್ಟಕರವಾಗಿರುವಂತಹ ಸಮಯಗಳಲ್ಲಿ ದೇವರೇ ಪ್ರಾರ್ಥಿಸುವಂತ ಜನಾಂಗ ಬೇಕಂತ ನೀನು ಹೇಳಿದೀಯಾ ಕರ್ತನೆ. ನಿಮಗೆ ಮಹಿಮೆ ಸಲ್ಲಿಸುತ್ತೇವೆ ರಾಜ. ನಿನ್ನ ಉಪಕಾರವು ಒಂದನ್ನು ಮರೆಯದೆ ನಾವು ಸ್ತೋತ್ರ ಹೇಳುತ್ತೇವೆ. ಇಲ್ಲಿ ಇರುವ ಹೌದು ಕರ್ತನೆ, ಎಲ್ಲರ ಜೀವಿತದಲ್ಲಿ ಅನೇಕ ಕಾರ್ಯಗಳು ಮಾಡಲಿಕ್ಕೆ ಶಕ್ತನಾಗಿದೆಯಾ. ಈ ಸ್ಥಳವು ಅಭಿಷೇಕಿಸಲಿಕ್ಕೆ ಶಕ್ತನಾಗಿದೆಯಾ. ನಿಮಗೆ ಮಹಿಮೆ ರಾಜ. ನೀನು ಒಳ್ಳೆಯ ದೇವರು ಕರ್ತನೆ. ನಿನ್ನಂತ ದೇವರು ಈ ಲೋಕದಲ್ಲಿ ಎಲ್ಲೂ ಇಲ್ಲ ರಾಜ. ಹುಡುಕಿದರೂ ಸಿಕ್ಕದು, ಹೌದಕ್ಕಾಗಿ ಸ್ತೋತ್ರ ರಾಜ. ರಾಜ ನೀನು ಹೌದು ಕರ್ತನೆ, ನೀನು ಒಳ್ಳೆಯ ದೇವರಾಗಿ ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುವಂತ ದೇವರಾಗಿ ಸ್ತೋತ್ರ ರಾಜ. ನಮಗಾಗಿ ನಿನ್ನ ಪ್ರಾಣವನ್ನು ಅರ್ಪಿಸಿದ, ನಿನ್ನ ರಕ್ತವನ್ನು ಸುರಿಸಿದಂತ ದೇವರು, ನಮ್ಮ ರಕ್ಷಣೆಗಾಗಿ ನೀನು ಬಲಿಯಾದಂತ ದೇವರು, ನಿನ್ನ ಪ್ರಾಣವನ್ನು ಕೊಟ್ಟು ಕರ್ತನೆ ಅಪ್ಪ ನಮ್ಮನ್ನು ಬದುಕಿಸಿದಂತ ದೇವರು. ನಿನ್ನನ್ನು ಹೌದು ಕರ್ತನೆ ಸ್ತುತಿಸಲಿಕ್ಕೆ ಈ ಸಮಯವೂ ಸಾಲದು, ಈ ಒಂದು ಸಮಯವೂ ಸಾಲದಕ್ಕಾಗಿ ಸ್ತೋತ್ರ ಹೇಳುತ್ತೇವೆ. ಮುಂದಿನ ಸಮಯದಲ್ಲಿ ದೇವರೇ ಸಮಯ ಹೌದು ಕರ್ತನೆ ಬಹಳ ಶ್ರೇಷ್ಠವಾದಂತ ಹೇಳಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ನಮ್ಮನ್ನು ಬದುಕಿಸಿ ನಮ್ಮ ಪ್ರಾಣವನ್ನು ಉಳಿಸಿ ನಿಮಗಾಗಿ ನಾವು ಸೇವೆ ಮಾಡಲು, ನಿಮಗಾಗಿ ನಾವು ಸ್ತುತಿಸಲು, ನಿಮಗಾಗಿ ನಾವು ನಿಮ್ಮನ್ನು ಕೊಂಡಾಡಲು ನೀವು ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳುತ್ತಾ ಎಲ್ಲ ಸ್ತುತಿಯು ಘನತೆಯು ಮಹಿಮೆಯು ಪ್ರಭಾವವು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಈ ಸ್ತುತಿ ಆರಾಧನೆಯನ್ನು ನಿನ್ನ ಪಾದದ ಬಳಿ ನಾವು ಸಮರ್ಪಿಸುತ್ತೇವೆ ಪರಲೋಕದ ತಂದೆಯೇ. ಆಮೆನ್.